ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಮೊನ್ನೆ ಎಲ್ಲ ಕಮೆಂಟ್ಸ್ ಬಂದಿದ್ದು, ಶೇಂಗಾ ಹೋಳ್ಗೆ ನೀವು ಹೆಂಗೆ ಮಾಡ್ತೀರಿ ತೋರಿಸ್ರಿ ಅಂಥೇಳಿ. ಯಾಕಂದ್ರೆ ಕೆಲವೊಬ್ಬರು ಕಲಿತಿರ್ತಾರೆ, ಈಗ ನ್ಯೂಲಿ ಮ್ಯಾರಿಡ್ ಇರ್ತಾರೆ, ಹೀಗಾಗಿ ಅವರಿಗೆ ಬಹಳ ಉಪಯುಕ್ತ ಆಗ್ತದೆ ಈ ವಿಡಿಯೋ ಅಂತ ಅಂದ್ಕೊಂಡೀನಿ. ಅದಕ್ಕೆ ಮುಂಜಾನೆಯ ಮಾತು, ಮುಂಜಾನೆಯ ರಂಗೋಲಿ ಮುಗಿಸ್ಕೊಂಡು ನೀವು ಹೆಂಗೆ ಶೇಂಗಾ ಹೋಳ್ಗೆ ಮಾಡೋದು ಅಂತ ಕೇಳಿರಲ್ಲ, ಹೆಲ್ದಿ ವೇ ಒಳಗೆ ಮಾಡೋಣಂತ್ರಿ. ನೋಡ್ರಿ, ಈಗ ರಂಗೋಲಿ ಹಾಕೋತ ಮುಂಜಾನೆಯ ಮಾತನ್ನು ಹೇಳೋಣ್ರಿ. ಕಂಡದ್ದನ್ನು ಬಯಸುವುದೇ ಕಾಮ, ಕಂಡದ್ದನ್ನು ಬಯಸುವುದೇ ಕಾಮ, ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ, ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ, ದೊರೆತರೆ ಇನ್ನಷ್ಟು ಬೇಕೆಂಬುದೇ ಲೋಭ, ದೊರೆತರೆ ಇನ್ನಷ್ಟು ಬೇಕೆಂಬುದೇ ಲೋಭ, ಇನ್ನಷ್ಟು ದೊರೆತಾಗ ಕೈಬಿಟ್ಟು ಹೋಗಬಾರದೆಂಬುದೇ ಮೋಹ, ಕೈಬಿಟ್ಟು ಹೋಗದೆ ತನ್ನಲ್ಲಿ ಉಳಿದಾಗ, ಕೈಬಿಟ್ಟು ಹೋಗದೆ ತನ್ನಲ್ಲೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ, ತನ್ನಲ್ಲಿರುವುದು ಬೇರೊಬ್ಬರಲ್ಲಿ ಎಂದು ತಿಳಿದಾಗ ಉಂಟಾಗುವುದೇ ಮತ್ಸರ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಖರೇನೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನಾನೇ ಸಾರ್ಥಕ. ಇವು ಮಾನವನ ಶತ್ರುಗಳು ನೋಡ್ರಿ, ಇವೇ ನಮ್ಮ ಶತ್ರುಗಳು. ಇವನ್ನು ಜಯಿಸುವುದೇ ಮಾನವನ ಕರ್ತವ್ಯ. ನಾವೇನಾದರೂ ಇವನ್ನ ಜಯಿಸಿದ್ವಿ ಅಂತಂದ್ರೆ ನಮಗೆ ಗೊತ್ತಿಲ್ಲದೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ಇರ್ತದ್ರಿ. ಯಾವತ್ತೂ ನಾವು ಸಂತೃಪ್ತಿಯಿಂದಾನೇ ಇರ್ತೀವಿ. ಅದಕ್ಕೆ ಇವು ಎಷ್ಟು ಅರ್ಥಪೂರ್ಣ ಅವ ನೋಡ್ರಿ. ಇವತ್ತಿನ ಸಿಂಪಲ್ ಆದ ರಂಗೋಲಿ ಮತ್ತು ಮುಂಜಾನೆಯ ಮಾತು ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಸಾರಿ ಏನಾಗ್ಯದ, 14ನೇ ತಾರೀಕಿಗೆ ಏಕಾದಶಿ ಬಂದಿರೋದರಿಂದ 13 ಭೋಗಿ, 15 ಸಂಕ್ರಮಣ ಅಂಥೇಳಿ ನಮ್ಮ ಕಡೆ ಎಲ್ಲ ಆಚರಣೆ ಮಾಡ್ಲಿಕತ್ತೀವಿ. ಮತ್ತು ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ಲಿಕತ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡ್ರಿ, ಸಂಕ್ರಮಣಕ್ಕೆ ಹೇಳಿ ಮಾಡಿಸಿದ ಭೋಗಿಗೆ ಶೇಂಗಾ ಹೋಳ್ಗೆ ಮಾಡ್ಲಿಕತ್ತೀನಿ. ಅದಕ್ಕಿಂತ ಮುಂಚೆ ನಾವು ಬರ್ಶನ್ ಕಟ್ಟಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಸ್ಟಾರ್ಟ್ ಮಾಡೋಣ. ನೋಡ್ರಿ, 1 ಬೌಲ್ ಹಸಿ ಶೇಂಗಾ ಮತ್ತು 1 ಬೌಲ್ ಸ್ವಲ್ಪ ಕಡಿಮೆ, 1 ಬೌಲ್ ಸಮ ತೊಗೊಂಡ್ರು ನಡೀತದ. ಎಳ್ಳು, ಬಿಳಿ ಎಳ್ಳು ತೊಗೊಂಡಿನಿ. ಮತ್ತು ನಾನು ಆ್ಯಕ್ಚುಲಿ ಮೊದಲೆಲ್ಲ ಹುರಿದದ್ದು ಶೇಂಗಾದಿಂದ ಮಾಡ್ತಿದ್ದೆ. ಅವನು ಟೇಸ್ಟ್ ಆಗ್ತವೆ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಇವು ಮಾತ್ರ ಭಾಳ ಡಿಫ್ರೆಂಟ್ ಟೇಸ್ಟ್ ಆಗ್ತವೆ. ಹಸಿ ಶೇಂಗಾದಿಂದ ಮಾಡಿ ನೋಡ್ರಿ. ಮತ್ತು ಎಣ್ಣೆ ಬಿಡ್ತಾವ್ರಿ ಹಸಿ ಶೇಂಗಾ, ಅದಕ್ಕೆ ಭಾಳ ಟೇಸ್ಟ್ ಆಗ್ತವೆ. ನೀವು ಏನದ ಹಸಿ ಶೇಂಗಾದಿಂದ ಮಾಡಿರಿ ಈ ಸರಿ, ಹುರಿದದ್ದು ಶೇಂಗಾ ಮಾಡೋರು. ಯಾಕಂದ್ರೆ ನಾನು ಭಾಳ ಸರಿ ಮಾಡಿದ್ರು ಹಸಿ ಶೇಂಗಾದಿಂದ ಕಡಿಮೆ ರೀ, ಹುರಿದದ್ದು ಶೇಂಗಾದಿಂದನೇ ಭಾಳ ಸರಿ ಮಾಡೀನಿ. ಅದಕ್ಕೆ ಈಗೊಂದು 2-3 ಸಾರಿ ಆಯಿತು ಹಸಿ ಶೇಂಗಾ ಯೂಸ್ ಮಾಡಿ ಚೆಂದಾಗಿ ಹುರ್ಕೋಬೇಕ್ರಿ. ಮೊದ್ಲು ಹಸಿ ಶೇಂಗಾ ಈಗ ಆರಿದ ಮೇಲೆ ಇನ್ನೂ ಸ್ವಲ್ಪ ಬೆಚ್ಚಗಿರ್ತಾವೆ, ಅವಾಗೇ ಇವತ್ತರ ಮೇಲೆಲ್ಲ ಸಿಪ್ಪಿ ತೆಗೆದುಬಿಡ್ಬೇಕು. ಇಲ್ಲಾಂದ್ರೆ ಮತ್ತು ಸಿಪ್ಪಿ ಅಷ್ಟು ಲಘು ಬಿಚ್ಚಂಗಿಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಬೆಚ್ಚಗಿರುವಾಗಲೇ ನಾವೇನದ ಶೇಂಗಾ ಮೇಲಿನ ಸಿಪ್ಪಿ ತೆಗೆದ್ವಿ ಅಂತಂದ್ರೆ ನಮಗೆ ಪೌಡ್ರ್ ಮಾಡ್ಕೊಳ್ಳಿಕ್ಕೆ ಮತ್ತು ಹೋಳಿಗೆ ಮಾಡಲಿಕ್ಕೆ, ಆಮೇಲೆ ಎಣ್ಣೆ ಎಷ್ಟು ಚಂದ ಬಿಡ್ತದೆ ನಿಮಗೆ ತೋರಿಸ್ತೀನಿ ನಾನು. ಅದಕ್ಕೆ ಈಗ ನೋಡ್ರಿ, ನಾವು ಯಾವಾಗಲೂ ಡಿಸ್ಕಸ್ ಮಾಡ್ತಿರ್ತೀವಿ ನಮ್ಮ ವಿಡಿಯೋ ಒಳಗೆ, ನಮ್ಮ ಪೂರ್ವಜರು ಏನು ಮಾಡ್ಯಾರ, ಎಷ್ಟು ನೋಡ್ರಿ ಅವರು ರಿಯಲ್ ಸೈಂಟಿಸ್ಟ್ಸ್ ಅಂತ ಏನು ಹೇಳ್ತೀವಿ,
ಒಂದೊಂದು ಕಾಲಕ್ಕೆ ಇದನ್ನ ಆಹಾರ ಪದ್ಧತಿ ಸತೇಕ ಆ ಆಹಾರ ಪದ್ಧತಿ ಪ್ರಕಾರ ನಾವು ಹೋದ್ವಿ ಅಂತಂದ್ರೆ ಯಾವ ರೋಗಾನೂ ಬರುವುದಿಲ್ರಿ. ನಾವು ಮಾಡಲಿಕ್ಕೆ ಬರೋದಿಲ್ಲ ಅಂದ್ರೆ ಮಾಡಲಿಕ್ಕೆ ಒಲ್ವಿ. ಆಮೇಲೆ ಬ್ಯುಸಿ ಇರೋದ್ರಿಂದ ನಮಗೇನಾಗ್ಬಿಡ್ತದ, ಹೊರಗಿಂದ ತೊಗೊಂಬರೋದು ಹೀಗೆಲ್ಲ ಆಗ್ಬಿಡ್ತಾವ. ನಿಮಗೆಲ್ಲ ಗೊತ್ತೇ ಅದ, ಭಾಳ ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗಂಗಿಲ್ಲ. ಆದಷ್ಟು ಮನೆ ಒಳಗೆ ಮಾಡ್ರಿ. ಏನೋ ಒಂದು ಹೆಲ್ದಿ ಡಿಶ್ ನಮ್ಮ ಹೊಟ್ಟೆ ಒಳಗೆ ಹೋಯ್ತಪ್ಪ ಇವತ್ತು ಅಂತ ಅನಿಸ್ತದ ಮನೆ ಒಳಗೆ ಮಾಡೋದ್ರಿಂದ. ಆದಷ್ಟು ಹೊರಗಿಂದ ತರೋಕ್ಕಿಂತ ಮನೆ ಒಳಗೆ ಮಾಡ್ರಿ. ನೋಡ್ರಿ, ಎಲ್ಲ ಹಸಿ ಶೇಂಗಾ ಹುರಿದು ಮೊದಲು ಸಿಪ್ಪಿ ಎಲ್ಲ ತಕ್ಕೊಂಡ್ವಿ. ಈಗ ಸಮ ಬೆಲ್ಲ ಹಾಕ್ತೀನಿ. ನೋಡ್ರಿ, ಪೌಡ್ರ್ ಆಯ್ತು. ನೋಡ್ರಿ, ಸದ್ಯ ಎಣ್ಣೆ ಹೆಂಗೆ ಬರ್ಲಿಕತ್ತದ ನೋಡ್ರಿ. ಹಿಂಗೆ ಮಾಡಿಬಿಟ್ರೆ ಮುಷ್ಟಿ ನೋಡ್ರಿ ಎಣ್ಣೆ ಹಿಂಗೆ ಬರ್ತದೆ. ಅಷ್ಟು ಚಂದ ಅಂದ್ರೆ ಅಷ್ಟು ಶಕ್ತಿ ಇರ್ತದೆ. ಇದು ಪ್ಯೂರ್. ಅದಕ್ಕೆ ನಾವು ಮನೆಯೊಳಗೆ ಮಾಡಬೇಕು ಅಂತ ಅಂತೀನಿ ನಾನು. ಆಲ್ಮೋಸ್ಟ್ ಎಲ್ಲರೂ ಮನೆಯೊಳಗೆ, ನಮ್ಮ ಫ್ಯಾಮಿಲಿಯರ್ಸಿಗೆ ಇದು ಆ್ಯಕ್ಚುಲಿ ಹೇಳು ಮಾತಲ್ಲ ಅಂತಲೂ ಅನಿಸ್ತದ ಒಂದೊಂದು ಸಾರಿ. ಯಾಕಂದ್ರೆ ನಮ್ಮ ಫ್ಯಾಮಿಲಿಯರ್ಸ್ ಎಲ್ಲರೂ ಮನೆಯೊಳಗೇ ಮಾಡ್ತಾರೆ. ಹೊರಗೆ ತರೋದು ಕಡಿಮೆನೇ ಅಂತ ಅನಿಸ್ಬಿಟ್ಟದ ನನಗೆ. ನೋಡ್ರಿ, ಈಗ ಶೇಂಗಾ ಬೆಲ್ಲ ಕೂಡಿಸಿ ಹೂರ್ಣ ಹುದು ತಯಾರಾಯಿತು. ಹಾಗೇನೆ ಎಳ್ಳು ಬೆಲ್ಲ ಕೂಡಿಸಿ ಹುದು ರೆಡಿ ಮಾಡಿಕೊಂಡೆ. ಇದನ್ನು ಕೂಡ ಎಣ್ಣೆ ಚಂದ ಬರ್ತದ. ಈಗ ಏನು ಮಾಡ್ತೀನಿ, ಎರಡೂ ಮಿಕ್ಸ್ ಮಾಡಿ, ನಾವು ಒಬ್ಬೊಬ್ರು ಶೇಂಗಾ ಬೆಲ್ಲ ಅಷ್ಟೇ ಹೋಳ್ಗೆ ಮಾಡಿದ್ರು ನಡೀತದ್ರಿ. ಇದೊಂದು ಡಿಫ್ರೆಂಟ್ ಟೇಸ್ಟ್ ಬರ್ತದ. ಮತ್ತು ಎಳ್ಳಿನ ಉಪಯೋಗ ಎಷ್ಟು ಅಂತಂದ್ರೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಎಳ್ಳು. ಈಗ ನೋಡ್ರಿ, ಎಲ್ಲರೂ PCOD ಅದು ಇದು PCOS ಅಂತ ಹಿಂಗೇನೆಲ್ಲ ಸಮಸ್ಯೆ ಅಂದ್ರೆ ಮಂತ್ಲಿ ಪಿರಿಯಡ್ ಪ್ರಾಬ್ಲಮ್ ಇವೆಲ್ಲ ಬರೋದು ಗರ್ಭಾಶಯ ಪ್ರಾಬ್ಲಮ್ ಅನ್ರಿ. ಇವನ್ನೆಲ್ಲವನ್ನು ಹೋಗಿಸುವಂಥ, ತಡೆಗಟ್ಟುವಂಥ ಒಂದು ಎನರ್ಜಿ ಅಂತ ಹೇಳ್ತೀವಿ, ಶಕ್ತಿ ಇರುವುದು ಈ ಎಳ್ಳೊಳಗದ ರೀ. ಅದಕ್ಕೆ ದಿನನಿತ್ಯ ಎಳ್ಳು, ಒಂದು ಸಣ್ಣ ಉಂಡೆಯಷ್ಟು ಎಳ್ಳು ತಿಂದರೂ ಏನೂ ಪ್ರಾಬ್ಲಮೇ ಇಲ್ಲರಿ. ಅದಕ್ಕೆ ಎಳ್ಳುವಿನ ಉಪಯೋಗ ದಿನ ಒಂದು ಚಟ್ನಿ ಒಳಗನ್ರಿ. ಅದು ಎದ್ರೊಳಗಾದ್ರೂ ಮೊದ್ಲಿನವ್ರು ನೋಡ್ರಿ ನೀವು, ಒಂದು ಚಟ್ನಿ ಏನರ ಮಾಡಿದ್ರೆ ಎಳ್ಳಿನ ಉಪಯೋಗ ಮಾಡ್ತಿದ್ರು. ಈಗೀಗ ಎಳ್ಳು ಹುಣಸೆ ಹಣ್ಣು ಎರಡೂ ಒಟ್ಟ ಉಪಯೋಗಿಸಂಗಿಲ್ಲ ನೋಡ್ರಿ ನೀವು ನಮ್ಮ ಆಹಾರದೊಳಗೆ. ಈಗ ಏನು ಮಾಡ್ತೀನಿ, ಇದ್ರೊಳಗೆಲ್ಲ ಒಂದು ಡಬ್ಬಿ ಒಳಗೆ ಇಟ್ಟು ಒಂದು 3-4 ಗಂಟೆ ಆಗಿಂದಾಗ ಮಾಡಿದ್ರು ನಡೀತದ್ರೆ. ಒಬ್ಬೊಬ್ರಿಗೆ ಪ್ರಶ್ನೆ ಇರ್ತದೆ, ನನಗೆ ಟೈಮ್ ಇಲ್ಲ, ಅದಕ್ಕೆ ನಾನು ಮುಚ್ಚಿಟ್ಟು ಹೋಗಿರ್ತೀನಿ. ಸ್ಕೂಲಿಂದ ಬಂದ ತಕ್ಷಣ ಮಾಡ್ತೀನಿ. ಈಗ ಒಂದು 2 ಬೌಲು ಗೋಧಿ ಹಿಟ್ಟು, 1 ಬೌಲ್ನಷ್ಟು ಅಂದ್ರೆ ಒಂದು 4 ಮುಷ್ಟಿಯಷ್ಟು ಚರೋಟಿ ರವೆ ಹಾಕ್ಕೋತೀನಿ. ಹಾಕ್ಕೊಂಡು ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ನೀವು ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡ್ರೂ ನಡೀತದೆ, ಹಂಗೆ ಹಾಕ್ಕೊಂಡ್ರೂ ನಡೀತದೆ. ನಾನೇನು ಬಿಸಿ ಮಾಡಿ ಹಾಕ್ಕೊಂಡಿಲ್ರಿ. ಎಣ್ಣೆ ಹಾಕ್ಕೊಂಡು ಚೆಂದಾಗಿ ಹಿಟ್ಟು ಸ್ವಲ್ಪ ಏನದಲ್ಲ, ಹಿಟ್ಟು ಚಪಾತಿ ಹಿಟ್ಟು ನಾದ್ಕೋತೀವಲ್ಲ ಹಂಗೆ ನಾದಿ ಇಡೋದು. ಒಂದು ಅರ್ಧ ಗಂಟೆವರೆಗೂ ನೆನಿಲಿಕ್ಕೆ ಬಿಡೋದು. ಆಮೇಲೆ ಹಿಟ್ಟು ಅರ್ಧ ಗಂಟೆ ತನಕ ಚೆಂದಾಗಿ, ಯಾಕಂದ್ರೆ ನಾವು ಇದ್ರೊಳಗೆ ರವೆ ಹಾಕಿರ್ತೀವಲ್ರಿ, ಅದಕ್ಕೆ ಚೆಂದಾಗಿ ಹಿಟ್ಟು ನೆನೀತು ಅಂತಂದ್ರೆ ಹೋಳ್ಗೆ ಅಂತೂ ಅಷ್ಟು ಸೂಪರಾಗಿ ಬರ್ತಾವೆ. ಭಾಳ ಮಂದಿ ನಾ ಹೋಳ್ಗೆ ನೋಡ್ತೀನಿ ಮೈದಾ ಹಿಟ್ಟು ಯೂಸ್ ಮಾಡೇ ಮಾಡ್ತೀರಿ. ಮೈದಾ ಹಿಟ್ಟು, ಸಕ್ರೆ ಇವು ಯಾವ ಆ್ಯಂಗಲ್ನ್ಯಾಗೂ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾಕಂದ್ರೆ ನೋಡ್ರಿ, ನಾವು ಶೇಂಗಾ ಬೆಲ್ಲ ಅನ್ರಿ, ಎಳ್ಳು ಬೆಲ್ಲ ಅನ್ರಿ, ಎಷ್ಟು ಆರೋಗ್ಯಕ್ಕೆ ಒಳ್ಳೇದಂತೀವಿ. ಅಲ್ಲಿ ಮೈದಾ ಒಳಗೆ ಮಾಡಿ ಅದರ ಆರೋಗ್ಯಕ್ಕೆ ಬೇಕಾದ ಎನರ್ಜಿ ತೆಗೆದು ಬಿಡ್ತೀವಿ. ನೋಡ್ರಿ, ಈಗ ಹುದು ಒಳಗೆ ಒಂದು 4-5 ಸ್ಪೂನ್ನಷ್ಟು ನೀರು ಕುದಿಸಿ ಹಾಕಿದೆ. ಯಾಕಂದ್ರೆ ಇದು ಚೆಂದಾಗಿ ಹುದು ಮಾಡ್ಕೊಳಕ್ಕೆ ಚಲೋ ಆಗ್ತದೆ. ಅಷ್ಟು ನಾನು ಹಿಟ್ಟು ಹೆಂಗೆ ನಾದ್ಕೋತೀವಲ್ರಿ ಹಂಗೆ ಫುಲ್ ನಾದ್ಕೊಂಡು ಉರುಳಿ ಹಾಕ್ಕೊಂಡು ಈಗ ಹೋಳ್ಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ, ಹೋಳ್ಗೆ ಅಂತೂ ಅಷ್ಟು ಮಸ್ತ್ ಆಗ್ತಾವೆ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ. ನಿಮಗೂ ಕೂಡ 1 ಬೈಟ್ ಕೊಡ್ತೀನಿ, ತಿಂದು ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡ್ರಿ, ಈಗೆಲ್ಲ ಉರುಳಿ ಮಾಡಿ ಒಂದೊಂದು ಉಂಡೆ ಮಾಡಿ ತೆಗಿತೀನಿ. ಅಂದರೆ ಈಸಿ ಆಗ್ತದೆ ಮಾಡಲಿಕ್ಕೆ. ಮತ್ತು ಇದನ್ನು ಕಮೆಂಟ್ ಬಂದದ ಅಂತ ತಿಳ್ಕೊಂಡು ನಾ ತೋರಿಸ್ಲಿಕ್ಕತ್ತೀನಿ. ಈಗ ಇದಕ್ಕೂ ಒಂದು ಕಮೆಂಟ್ ಏನು ಬರ್ತದೆ ನಾ ಹೇಳ್ತೀನಿ. ಭಾಳ ಸರಿ ನನಗೆ ಬಂದದ್ದಾಗ್ಯದ, ಈಗ ನೆನಪಾಯಿತು. ಏನು ಹಬ್ಬ ಇನ್ನೂ 4-5 ದಿವಸ ಅದ, ನೀವು ಈಗ ಹೋಳ್ಗೆ ಮಾಡಿಬಿಟ್ಟಿರಲ್ಲ ಅಂಥೇಳಿ ನಾನು ಹೇಳಿರ್ತೀನಿ. ಇದ್ರೊಳಗೆ ಕೇಳ್ಯಾರ ಈ ಪ್ರಶ್ನೆಯನ್ನು, ಅದಕ್ಕೆ ಮಾಡಿ ತೋರಿಸ್ಲಿಕ್ಕತ್ತೀನಿ ಅಂಥೇಳಿ. ಆದರೂ ಕೂಡ ಈ ಟೈಪ್ ಕ್ವಶನ್ಸ್ ಇರ್ತಾವ ಅಂತ ಹೇಳಿದೆ ನಿಮಗೆ. ನೋಡ್ರಿ, ಎಣ್ಣೆ ಹೆಂಗೆ ಬಿಟ್ಟದ. ಆ ಎಣ್ಣೆ ಎಲ್ಲ ನಾನು ಈ ಚಪಾತಿ ಮಾಡು ಅಂದ್ರೆ
ಹೋಳಿಗೆ ಮಾಡೋ ಹಿಟ್ಟಿಗೆಲ್ಲ ಹಚ್ಚಿ ಉರುಳಿ ಹಾಕ್ಕೊಂಡು ತೆಗೆದು ಇನ್ನು ಹೋಳಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ. ನೋಡ್ರಿ ಹೋಳಿಗೆಗಳು ಮಸ್ತ್ ರೆಡಿ ಆಗ್ಲಿಕತ್ತಾವ. ಮತ್ತು ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮ್ನ್ಯಾಗ, ಈ ಕಡೆ ಭಾಳ ಸಣ್ಣೂ ಅಲ್ಲ ಭಾಳ ಜೋರಿನೂ ಅಲ್ಲ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಹೋಳಿಗೆ ಮಾಡಿದ್ರೆ ಭಾಳ ಚಂದ ಬೇಯ್ತಾವ. ಈಗ ಒಂದು ಬೈಟ್ ಟೇಸ್ಟ್ ನೋಡಿ ಹೆಂಗಾಗ್ಯಾವಂತ ಹೇಳುಣ್ರಿ. ನೋಡ್ರಿ ಹೋಳಿಗೆ ಕರಿ ಅಂದ್ರೆ ಹಿಂಗೆ ಮುರಿಬೇಕು ನೋಡ್ರಿ, ಜಗ್ಗೋದಾಗಬಾರ್ದ್ರಿ. ಬರೀ ನಾವು ಗೋಧಿ ಹಿಟ್ಟಿಲೆ ಮಾಡಿದ್ರೆ ಜಗ್ಗುದಾಗ್ತದ್ರಿ. ಅದಕ್ಕೆ ಇದ್ರ ಒಳಗೆ ಸ್ವಲ್ಪ ಚರೋಟಿ ರವ ಮಿಕ್ಸ್ ಮಾಡೋದು, ಅಂದ್ರೆ ಮುರಿದ ತಕ್ಷಣ ಹಿಂಗೆ ಮುರಿದು ಬಿಡ್ತಾವ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವ ನೋಡ್ರಿ. ಒಂದು ಬೈಟ್ ಟೇಸ್ಟ್ ನೋಡ್ತೀನಿ ಫಸ್ಟ್. ನೀವು ಕೂಡ ನನ್ನ ಜೊತೆನೆ ಟೇಸ್ಟ್ ನೋಡ್ಬಿಡ್ರಿ ಹೆಂಗಾಗ್ಯಾವಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಖರೇನೆ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ಯಾವ. ನಿಮ್ಮ ಮನೆಯೊಳಗೂ ಮಾಡಿ ತುಪ್ಪ ಹಚ್ಕೊಂಡು ಅದರೊಳಗೂ ಸ್ಪೆಷಲ್ ಒಂಚೂರು ಆಕಳ ತುಪ್ಪ ಸಿಕ್ಕರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಆಕಳ ತುಪ್ಪ ಹಾಕ್ಕೊಂಡು ತಿಂದು ನೋಡಿ ಹೆಂಗಾಗ್ಯಾವಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಾಗೆ ಸಾರೀಸು ತೋರಿಸ್ರಿ ಅಂತ ಹೇಳ್ತಿರಲ್ಲ, ಇಲ್ಲಿ ನೋಡ್ರಿ ಈಗ ನೋಡ್ಲಿಕ್ಕತ್ತದ್ದು ಮಸ್ತ್ ಸೂಪರ್ ಆದ ಸಾರೀಸ್, ಮಧುಬಾನಿ ಪ್ರಿಂಟೆಡ್ ಕಾಟನ್ ಖಾದಿ ಸಾರೀಸ್. ಇದ್ರ ಪ್ರೈಸ್ 1220 ರೂಪೀಸ್. ವಾಟ್ಸಪ್ ನಂಬರ್ ಅಂತೂ ಸ್ಕ್ರೀನ್ ಮೇಲೆ ಅದ. ನಿಮಗೆ ಇಷ್ಟ ಅದು ಅಂದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಸ್ಕ್ರೀನ್ ಶಾಟ್ ತೆಗೀರಿ. ಈ ಸ್ಕ್ರೀನ್ ಮೇಲೆ ನೋಡ್ಲಿಕ್ಕತ್ತದು ವಾಟ್ಸಪ್ ನಂಬರಿಗೆ ಶೇರ್ ಮಾಡ್ರಿ.
ಮತ್ತು ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನು ಶೇರ್ ಮಾಡಿರಿ. ಅಡ್ರೆಸ್ಸು ಎಲ್ಲ ಸೆಂಡ್ ಮಾಡಿರಿ, ನಾವು ನಿಮ್ಮ ಮನೆಗೆ ಕಳಿಸ್ತೀವಿ. ನೋಡ್ರಿ ಸಾರೀಸ್ ಮಾತ್ರ ಸೂಪರ್ ಆಗಿಯವ, ಡೀಸೆಂಟ್ ಕಲರ್ ಅವ, ಜಾಬ್ ಹೋಲ್ಡರ್ಸಿಗಂತೂ ಹೇಳಿ ಮಾಡಿಸಿದ ಸಾರೀಸ್ ನೋಡ್ರಿ.